ಆತ್ಮೀಯ ವೀಕ್ಷಕರೇ, ರಾಯ್ಸನ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಇಂದಿನ ಈ ವಿಡಿಯೋದಲ್ಲಿ 10ನೇ ತರಗತಿಯ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತಹ ಎಲ್ಲ ಪಾಠಗಳಲ್ಲಿ ಬರುವಂತಹ ಇಂಪಾರ್ಟೆಂಟ್ ಕ್ವಶನ್ ಆನ್ಸರ್ಸ್ ಹಾಗೂ ನೀವು 100 ಮಾರ್ಕ್ಸ್ ಅನ್ನು ಯಾವ ರೀತಿ ಸ್ಕೋರ್ ಮಾಡಬೇಕು ಅಂತ ನಾನು ಈ ಒಂದು ಸೀರೀಸ್ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಎಲ್ಲ ಪಾಠಗಳಿಗೆ ಸಂಬಂಧಿಸಿದಂತಹ ಗದ್ಯ ಭಾಗ, ಪದ್ಯ ಭಾಗ ಮತ್ತು ಪೂರಕ ಪಾಠ ಮತ್ತು ಗ್ರಾಮರ್ ಸಂಪೂರ್ಣವಾಗಿ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂತೆ ನಾನು ನಿಮಗೆ ಯಾವೆಲ್ಲ ಕ್ವಶನ್ಸನ್ನು ಓದಬೇಕು, ಸೊ ತುಂಬ ಇಂಪಾರ್ಟೆಂಟ್ ಕ್ವಶನ್ಸ್ಗಳು, ಮತ್ತು ನೀವು 100 ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಅಂದರೆ ಎಲ್ಲ ಕ್ವಶನ್ಸನ್ನು ನೀವು ಕವರ್ ಮಾಡಬೇಕು. ಹಾಗಾಗಿ ಆ ಎಲ್ಲ ಕ್ವಶನ್ಸ್ಗಳನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಸೊ ಇಂದಿನಿಂದ ನಿಮಗೆ ಪ್ರತಿದಿನ ಒಂದೊಂದು ಪಾಠ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ, ಸೊ ಗಣಿತ ವಿಷಯ, ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಪ್ರತಿಯೊಂದು ವಿಡಿಯೋಸನ್ನು ನಾನು ನಿಮಗೆ ಪಾಸಿಂಗ್ ಪ್ಯಾಕೇಜ್ಗಳನ್ನು ಹಾಕ್ತಾ ಹೋಗ್ತೀನಿ. ಯಾರೆಲ್ಲ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಸೊ ಮೊದಲನೇದಾಗಿ ಶಬರಿ ಪಾಠಕ್ಕೆ ನಾವು ಹೋಗೋಣ. ಸೊ ಆ ಶಬರಿ ಪಾಠವನ್ನು ಬರೆದಂಥವರು ಪೂತಿ ನರಸಿಂಹಾಚಾರ್. ಸೊ ಅಲ್ಲಿ ಲೇಖಕರ ಪರಿಚಯ ಇದೆ. ಸೊ ವೆರಿ ಇಂಪಾರ್ಟೆಂಟ್, ಯಾಕೆಂದರೆ 3 ಅಂಕಕ್ಕೆ ಯಾವ ಲೇಖಕರಾದ್ರೂ ಅವರು ಕೇಳಬಹುದು. ಸೊ ವಾಕ್ಯ ಸಮೇತ ನಿಮಗೆ ಬರೆಯುವಂಥದ್ದನ್ನು ಕಲ್ತ್ಕೊಂಡಿರಿ. ಅವರು ಹುಟ್ಟಿರೋ ಸ್ಥಳ ಯಾವುದು, ಯಾವ ಜಿಲ್ಲೆಯಲ್ಲಿ, ಯಾವ ಇಸುವಿಯಲ್ಲಿ ಹುಟ್ಟುತ್ತಾರೆ, ಮತ್ತು ಅವರಿಗೆ ಸಂದಂತಹ ಪ್ರಶಸ್ತಿಗಳಾವು, ಅವರು ಯಾವೆಲ್ಲ ಕೃತಿಗಳನ್ನು ರಚಿಸಿದ್ದಾರೆ. ಸೊ ಇದಿಷ್ಟನ್ನು ನೀವು ಕಲ್ತ್ಕೊಬಿಟ್ರೆ ಈಸಿಯಾಗಿ ನೀವು 3 ಅಂಕಗಳನ್ನು, ಒಬ್ಬ ಕವಿಯಿಂದ 3 ಅಂಕ, ಇನ್ನೊಂದು ಕವಿಯಿಂದ 3 ಅಂಕ, ಒಟ್ಟಾರೆ 6 ಅಂಕಗಳು ನಿಮಗೆ ಕವಿ ಕಾವ್ಯ ಪರಿಚಯದಿಂದ ಸಿಗುತ್ತೆ. ಹಾಗಾಗಿ ಅದನ್ನು ಚೆನ್ನಾಗಿ ಅಭ್ಯಾಸವನ್ನು ಮಾಡಿ. ಸೊ ತದನಂತರ ನಿಮಗೆ ಈ ಪಾಠದಲ್ಲಿ ನೋಡಿ, ಇಷ್ಟು ದಿನ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನು ನಿಮ್ಗೆ ಇಲ್ಲಿ ಅದ್ರ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಸೊ ಆಪ್ಷನ್ಸ್ ಅನ್ನ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ. ಸನ್ಮಂಗಳ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ. ಸನ್ಮಂಗಳ, ಸೊ ನಾವು ಮೂಗಿನ ಸಹಾಯದಿಂದ ಉಚ್ಚರಿಸ್ತಾ ಇದೀವಿ, ಅದಲ್ವಾ? ಸೊ ಹಾಗಾಗಿ ಅನುನಾಸಿಕ ಸಂಧಿ. ಸೊ ನಿಮಗೆ ಗ್ರಾಮರ್ ಗೊತ್ತಿರಬೇಕು. ಇಷ್ಟು ದಿನ ಇದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿವು. ಕಡುಸವಿ, ಸೊ ಈ ಪದಕ್ಕೆ ಸಮಾಸ ಯಾವ ಉದಾಹರಣೆ? ಸೊ ಕಹಿಯಾದಂತಹ ಸವಿ, ಸೊ ಅದು ಅದರ ವಿಶೇಷಣವನ್ನು ತಿಳಿಸ್ತಾ ಇದೆ, ಕರ್ಮಧಾರೆಯ ಸಮಾಸ ಆಗಿರುತ್ತೆ. ಧೃತಿಯಾನು, ಸೊ ಈ ಪದವು ಕ್ರಿಯಾಪದದ ಈ ಪ್ರಕಾರಕ್ಕೆ, ಸೊ ಅದು ಸಂಭವನಾರ್ಥಕ ಪದಕ್ಕೆ ಉದಾಹರಣೆಯಾಗಿರುವಂಥದ್ದು. ಮತಂಗಾಶ್ರಮದಲ್ಲಿ ಶಬರಿ ಹಂಬಲಗೊಂಡಿದ್ದಾಳೆ, ಈ ವಾಕ್ಯದಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಮತಂಗಾಶ್ರಮದಲ್ಲಿ, ಅಲ್ಲಿ, ಸೊ ಹಾಗಾಗಿ ಸಪ್ತಮಿ ಆಗಿರ್ತದೆ. ಸೊ ಹಾಗಾಗಿ ನೀಟಾಗಿ ನೀವು ಇವನ್ನೆಲ್ಲ ಗ್ರಾಮರ್ ಪಾಯಿಂಟ್ಸ್ ಅನ್ನ ಕಲ್ತ್ಕೊಳ್ಬೇಕು. ಮತ್ತೆ ಅದೇ ರೀತಿ ನಿಮಗೆ ಮೊದಲೆರಡು ಪದಗಳಿಗೆ ಸಂಬಂಧಿಸಿದಂತೆ 3ನೇ ಪದಕ್ಕೆ ಸರಿ ಹೊಂದುವ ಪದವನ್ನು ಬರೀಲಿಕ್ಕೆ ನಿಮಗೆ 4ನೇ ಪದ ಬರೀಲಿಕ್ಕೆ ಕೊಟ್ಟಿರ್ತಾರೆ. ನೋಡಿ, ಈ ರೀತಿಯ ಪ್ರಶ್ನೆಗಳು ಈ ಪಾಠದಿಂದ ಬರುವ ಸಾಧ್ಯತೆ ಇರ್ತದೆ. ಚೀರ ಅಂದ್ರೆ ಸೀರೆ, ತಪಸ್ವಿ ಅಂದ್ರೆ ತಪಸಿ, ಶ್ರಮಣಿ ಅಂದ್ರೆ ತಪಸ್ವಿನಿ, ವೇದಿ ಅಂದ್ರೆ ಹೋಮ ಮಾಡುವ ಅಥವಾ ಹೋಮ ನಡೆಯುವ ಸ್ಥಳ, ಪರೀಕ್ಷಿಸು ಅಂದ್ರೆ ಪರೀಕ್ಷಿಸು, ದೃಷ್ಟಿ ದಿಟ್ಟಿ, ತತ್ಸಮ ತದ್ಭವ, ತುತ್ತ ತುದಿ ದಿರ್ವಕ್ತಿ, ಹಣ್ಣು ಹಂಪಲು ಜೋಡಿ ನುಡಿ, ಪಯಶ್ಚಯನ ಅಂದ್ರೆ ಶುತ್ವ ಸಂಧಿ, ಮೇಲ್ಮಾತು ಅಂತ ಹೇಳಿದ್ರೆ ಆದೇಶ ಸಂಧಿ, ನಮೋ ನಮೋ ದ್ವಿರುಕ್ತಿ, ಧೀರಶೂರ ಜೋಡಿ ಪದ, ಲೋಪಸಂಧಿ ಅಂದ್ರೆ ಅದು ಲೋಪಸಂಧಿಗೆ ಉದಾಹರಣೆ ಸ್ವರ ಸಂಧಿ, ಆದೇಶ ಸಂಧಿ ಅಂದ್ರೆ ಅದೊಂದು ವ್ಯಂಜನ ಸಂಧಿ, ಕಟ್ಟ ಕಡೆಗೆ 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 ಮೊತ್ತ ಮೊದಲು ದ್ವಿರುಕ್ತಿ, ಶರಶ್ಚಂದ್ರ ಶುತ್ವ ಸಂಧಿ, ದಿಗಂತ ಜಷ್ಟ್ವ ಸಂಧಿ. ಸೊ ಈ ರೀತಿಯ ಪ್ರಶ್ನೆಗಳು ನಿಮಗೆ ಈ ಪಾಠದಲ್ಲಿ ಬರುವಂತಹ ಹೆಚ್ಚಾಗಿರ್ತವೆ. ಸೊ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಶ್ರೀರಾಮನು ತಂದೆಯ ಹೆಸರೇನು? ಸೊ ದಶರಥ. ಶ್ರೀರಾಮನಿಗೆ ಸಮರ್ಪಿಸಲು ಶಬರಿ ಏನನ್ನ ಸಂಗ್ರಹಿಸಿರ್ತಾಳೆ? ಅವಳು ರುಚಿಕರವಾದಂತಹ ಹಣ್ಣು ಹಂಪಲುಗಳು, ಪರಿಮಳದ ಹೂವು, ಮಧುಕರ್ಪರ್ಕ, ಸೊ ಇವೆಲ್ಲವನ್ನ ಸಂಗ್ರಹಿಸಿರ್ತಾಳೆ. ಮತ್ತೆ ಮತಂಗಾಶ್ರಮದಲ್ಲಿ ವಾಸವಿದ್ದ ತಪಸ್ವಿನಿ ಯಾರು? ಶಬರಿ. ರಾಮ ಲಕ್ಷ್ಮಣರಿಗೆ ಮತಂಗಾಶ್ರಮಕ್ಕೆ ಹೋಗಲು ಸೂಚಿಸಿದವರು ಯಾರು? ಸೊ ಅಲ್ಲಿಗೆ ಹೋಗಲು ಸೂಚಿಸಿದವರು ಧನು. ಶಬರಿ ಗೀತ ನಾಟಕದ ಕರ್ತೃ ಯಾರು? ಪೂತಿ ನರಸಿಂಹಾಚಾರ್ಯ. ಸೊ ಮಕ್ಕಳು ನೋಡಿ, ಈ ರೀತಿ ಪ್ರಶ್ನೆಗಳ ನೋಡಿ, ನಿಮ್ಮ ಕ್ವಶನ್ ಪೇಪರ್ಸ್ ಎಲ್ಲವನ್ನ ತೆಗೆದುಕೊಂಡು ಈ ರೀತಿ ಪ್ರಶ್ನೆಗಳನ್ನೇ ಬಂದಿರೋದು. ಹಾಗಾಗಿ ಇವುಗಳಿಗೆ ಹೆಚ್ಚು ಇಂಪಾರ್ಟೆನ್ಸ್ ಅನ್ನ ಕೊಡಿ. ಸೊ ಅದರ ಉಳಿದಂತಹ ಹೆಚ್ಚುವರಿ ಪ್ರಶ್ನೆಗಳು ಯಾವೆಲ್ಲ ಕೇಳ್ಬೋದು ಅಂದ್ರೆ, ಭೂಮಿ ಜಾತೆ ಅಂದ್ರೆ ಯಾರು? ಸೀತೆಯನ್ನ ಭೂಮಿ ಜಾತೆ ಅಂತಾರೆ. ಶಬರಿ ಯಾರಿಗಾಗಿ ಕಾದಿರ್ತಾಳೆ? ಶ್ರೀರಾಮನಿಗಾಗಿ ಕಾದಿರ್ತಾಳೆ. ಯಾರೊಡನೆ ಕಾಡಿಗೆ ಬರಲು ಶ್ರೀರಾಮನಿಗೆ ಭಯ ಇರಲಿಲ್ಲ ಅಂದ್ರೆ ಲಕ್ಷ್ಮಣನೊಡನೆ ಬರಲು ಭಯ ಇರೋದಿಲ್ಲ. ಶಬರಿ ಯಾರ ವರ ಫಲಿಸಿತು ಅಂತ ಹೇಳ್ತಾಳೆ? ಶಬರಿ ಸಿದ್ಧರ ವರ ಫಲಿಸಿತು. ಶಬರಿಯ ಪುಣ್ಕೆ ಏನಾಗಿತ್ತು? ಸೊ ಅವಳು ಮುಕ್ತಿ ಬಯಸುವುದೇ ಆಗಿತ್ತು. ಸೊ ಇಷ್ಟು ಹೆಚ್ಚುವರಿ ಪ್ರಶ್ನೆಗಳಾಗಿರ್ತವೆ. ಮತ್ತೆ 2-3 ವಾಕ್ಯದಲ್ಲಿ ನಿಮಗೆ ಒಂದು ಪ್ರಶ್ನೆಯನ್ನ ಕೇಳ್ತಾರೆ. ರಾಮನು ಗಿರಿವನವನ್ನ ಏನೆಂದು ಪ್ರಾರ್ಥಿಸ್ತಾನೆ? ಸೊ ಗಿರಿಗಳೇ, ನಾನು ನಿಮ್ಮನ್ನ ಬೇಡಿಕೊಳ್ಳುವೆನು, ಹೇಳಿರಿ, ನನ್ನ ಅರಸಿ ಸೀತೆಯು ನನಗೆ ದೊರೆಯುವಳೆ, ಅವಳು ಇರುವ ಸ್ಥಳ ನೀವೇ ತಿಳಿದಿರುವಿರಿ. ನನ್ನ ವಿರಹ ವೇದನೆಯ
ಬೇಗೆ ನನ್ನನ್ನು ಬಿಡದೆ ಈ ದುಃಖವು ನಾಶವಾಗುವುದಿಲ್ಲ ಅಂತ ಹೇಳಿ ಪ್ರಾರ್ಥಿಸ್ತಾನೆ. ಲಕ್ಷ್ಮಣನು ಅಣ್ಣನನ್ನ ಹೇಗೆ ಸಂತೈಸ್ತಾನೆ? ಸೊ ತಾಳಿಕೋ ಅಣ್ಣ ತಾಳಿಕೋ, ಸೂರ್ಯನೇ ತೇಜಗಡಕ್ಕೆ ಯಾರು, ರಾಮನೇ ಸ್ಥೈರ್ಯಗೆಡೆ ಯಾರು ಎಂದು ಹೇಳಿ ಸಂತೈಸ್ತಾನೆ. ಸೊ ರಾಮನ ಸ್ವಾಗತಕ್ಕಾಗಿ ಶಬರಿ ಮಾಡಿಕೊಂಡ ಸಿದ್ಧತೆಗಳು ವೆರಿ ಇಂಪಾರ್ಟೆಂಟ್. ಈ ಪ್ರಶ್ನೆಯನ್ನು ತುಂಬಾ ಬಾರಿ ನಿಮಗೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಸೊ ರಾಮನ ಸ್ವಾಗತಕ್ಕಾಗಿ ಶಬರಿಯು ಪ್ರತಿದಿನವೂ ಸವಿಯಾದ ಬಗೆ ಬಗೆಯ ಹಣ್ಣುಗಳನ್ನ, ಸುವಾಸನೆಯಿಂದ ಕೂಡಿದಂತಹ ಹೂಗಳನ್ನು ಸಂಗ್ರಹಿಸಿ ವನಮಾಲೆಯನ್ನು ಸಿದ್ಧಪಡಿಸಿ ಹಾಗೂ ಮಧುಪರ್ಕವನ್ನ ಹಣಿಗೊಳಿಸಿ ಸಿದ್ಧತೆ ಮಾಡಿಕೊಂಡಿರ್ತಾಳೆ. ಸೊ 4ನೇ ಪ್ರಶ್ನೆ, ಶಬರಿಯು ರಾಮ ಲಕ್ಷ್ಮಣರನ್ನ ಉಪಚರಿಸಿದ ರೀತಿಯನ್ನ ವಿವರಿಸಿ. ಸೊ ಈ ಪ್ರಶ್ನೆನೂ ಸಹ ತುಂಬಾ ಇಂಪಾರ್ಟೆಂಟ್, ಹೆಚ್ಚು ಬಾರಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಶಬರಿಯು ರಾಮ ಲಕ್ಷ್ಮಣರನ್ನ ಕಂಡು ಬೆರಗಾಗಿ ಹತ್ತಿರಕ್ಕೆ ಬಂದು ಮೈಯನ್ನ ಮುಟ್ಟಿ ಕಾಲಿಗೆ ಬಿದ್ದು ನಮಸ್ಕರಿಸಿ ಕೈಗಳನ್ನ ಕಣ್ಣಿಗೊತ್ತಿಕೊಳ್ತಾಳೆ. ಬಗೆ ಬಗೆಯ ಸುವಾಸನೆಯುಳ್ಳ ವನಮಾಲೆಗಳನ್ನ ಕೊರಳಿಗೆ ಹಾಕಿ ಸಂತಸ ಪಡ್ತಾಳೆ. ಜಗದಲ್ಲಿ ಇದರಷ್ಟು ರುಚಿಯಾದ ಹಣ್ಣೇ ಇಲ್ಲ, ನಿಮಗೆಂದೇ ತಂದಿದ್ದೇನೆ ಅಂತ ಹೇಳಿ ಅವರನ್ನ ಉಪಚರಿಸ್ತಾಳೆ. ನೆಕ್ಸ್ಟ್, ಆತಿಥ್ಯ ಉಪಚರಿಸಿದ ರಾಮ ಲಕ್ಷ್ಮಣರು ಶಬರಿಗೆ ಏನನ್ನ ಹೇಳ್ತಾರೆ? ಸೊ ಈ ಪ್ರಶ್ನೆಯೂ ಸಹ ನೀವು ಕಲ್ತ್ಕೊಳ್ಳಿ. ತದನಂತರ ಹೆಚ್ಚುವರಿ ಪ್ರಶ್ನೆಗಳು, ಅದಲ್ಲದೆ ಇನ್ಯಾವ ರೀತಿಯ ಪ್ರಶ್ನೆ ಬರ್ಬೋದು ಅಂತ ಹೇಳಿದ್ರೆ, ಶಬರಿಯು ಶ್ರೀರಾಮನ ಗುಣಗಾನವನ್ನ ಹೇಗೆ ಮಾಡ್ತಾಳೆ? ಸೊ ಸಾಧು ಸಜ್ಜನರ ಮಿತ್ರನಂತೆ, ದಶರಥನ ಮಗನಂತೆ, ಧೀರಶೂರ ವೀರ ಗಂಭೀರ ಸದ್ಗುಣಗಳ ಸಾರನಂತೆ, ಎದರುವವರಂತೆ, ಬಿಲ್ಲು ಹಿಡಿದು ಬರುವನಂತೆ, ಆದರೂ ತುಂಬಾ ಸೌಮ್ಯ ಸ್ವಭಾವದವನಂತೆ, ಮಗುವಿನಂತೆ ಕಾಣುವವನಂತೆ, ರಾಜಪದವಿಯ ತ್ಯಾಗ ಮಾಡಿದವನಂತೆ, ತಪಸ್ವಿತನವ ಹಿಡಿದನಂತೆ, ತಮ್ಮನೊಡನೆ ಕಾಡಿಗೆ ಬರಲು ಮನದಲ್ಲಿ ಭಯವೇ ಇಲ್ಲವಂತೆ, ಕೆಟ್ಟ ಕನಸಿನ ರಾತ್ರಿಯನ್ನ ಕಳೆಯುವ ಸುಂದರವಾದ ಬೆಳಗಿನಂತಂದವನು, ಈ ರೀತಿಯಾಗಿ ಅವನನ್ನ ಹಾಡಿ ಹೊಗಳ್ತಾನೆ. ನೆಕ್ಸ್ಟ್, ಶಬರಿ ಅಗ್ನಿ ಪ್ರವೇಶದ ನಂತರ ರಾಮ ಲಕ್ಷ್ಮಣರ ಸಂಭಾಷಣೆಯ ಕುರಿತು ಬರೆಯಿರಿ. ಸೊ ಅದನ್ನು ಕೊಟ್ಟಿದ್ದೀನಿ ಮಕ್ಕಳ, ಆದರೆ ನಾನು ಇದರ PDF ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ತದನಂತರ ಈ ಪಾಠದಲ್ಲಿ ಬರುವಂಥದ್ದು ಸಂದರ್ಭ ಸ್ವಾರಸ್ಯ, ವೆರಿ ಇಂಪಾರ್ಟೆಂಟ್, 3 ಅಂಕಕ್ಕೆ ಬರ್ತದೆ. ಹೌದಿ ಮರುಳು ನಮ್ಮೊಡನೆ ಬರುತ್ತಿಹದು. ಸೊ ಫಸ್ಟ್ ನೀವು ಆಯ್ಕೆಯನ್ನ ಬರೀಬೇಕು. ಪೂತಿ ನರಸಿಂಹಾಚಾರ್ಯವರು ರಚಿಸಿರುವಂತಹ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಎಂಬ ಪಾಠದಿಂದ ಆರಿಸಲಾಗಿದೆ. ಸೊ ಯಾವ ಸಂದರ್ಭದಲ್ಲಿ ಈ ಮಾತು ಬರುವಂಥದ್ದು ಮತ್ತೆ ಅದರ ಸ್ವಾರಸ್ಯ ಏನು? ಸೊ ಇದಿಷ್ಟನ್ನ ಮಕ್ಕಳ ನಿಮಗೆ ಬರೆದ್ರೆ 3 ಅಂಕ ಸಿಗುತ್ತೆ. ಹಾಗಾಗಿ ನಾನು ನಿಮಗೆ ಇಲ್ಲಿ ಏನು ಕ್ವಶನ್ ಪೇಪರ್ ಅಲ್ಲಿ ಹೆಚ್ಚಾಗಿ ಕೇಳ್ತಾರೋ, ಸೊ ಇದಿಷ್ಟನ್ನ ನೀವು ಶಬರಿ ಪಾಠದಿಂದ ನಾನು ಏನೇ ಇಲ್ಲಿ ವಿಡಿಯೋಸ್ ಅಲ್ಲಿ ಹೇಳ್ತಾ ಇದ್ದೀನಲ್ಲ, ಇದಿಷ್ಟನ್ನ ನೀವು ಓದ್ಕೊಂಡ್ರೆ ಸಾಕು ಮಕ್ಕಳ, ಇದ್ರಿಷ್ಟರಲ್ಲೇ ಕವರ್ ಆಗಿರುತ್ತೆ. ಸೊ ನೀವು ಬೇಕಾದ್ರೆ ಎಕ್ಸಾಮ್ ಆದ್ಮೇಲೆ ಮೇಡಮ್ ನೀವು ಹೇಳಿದ್ದು ಬಂದಿಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಕಾಮೆಂಟ್ ಮಾಡಿ ತಿಳಿಸಿ. ಸೊ ನೀವು ಈ ಒಂದು ಇದನ್ನ ಶಬರಿ ಪಾಠದಲ್ಲಿ ನಾನು ಏನೇನು ಹೇಳಿದ್ದೀನಿ ಇದನ್ನ ಚೆನ್ನಾಗಿ ಓದ್ಕೊಳ್ತಾ ಹೋಗಿ. 2ನೇದು, ನಾಚುತಿಹೆನೆ ಪೂಜ್ಯನಿ ನಲುಮೆಯಿಂದ. ಸೊ ಈ ವಾಕ್ಯವನ್ನ ಪೂತಿ ನರಸಿಂಹಾಚಾರ್ ಅವರು ರಚಿಸಿರುವಂತಹ ಶಬರಿ ಗೀತ ನಾಟಕದಿಂದ ಆಯ್ದ ಶಬರಿ ಪಾಠದಿಂದ ಆರಿಸಲಾಗಿದೆ. ಸೊ ಈ ಮಾತನ್ನ ಯಾವಾಗ ಹೇಳ್ತಾರೆ ಅಂದ್ರೆ ರಾಮ ಲಕ್ಷ್ಮಣನಿಗೆ ಹೇಳ್ತಾನೆ. ಶಬರಿ ಶ್ರೀರಾಮನಿಗೋಸ್ಕರ ತಳಿರು ತೋರಣ, ಹೂವು, ಹಣ್ಣು ಹಂಪಲುಗಳನ್ನ ಕೊಂಡು ಬರುವಾಗ ಅವನ್ನು ತಿನ್ನದೆ ಈ ಅತಿ ಸವಿಯಾದ ಹಣ್ಣುಗಳನ್ನ ಏನು ಮಾಡಲಿ? ಈ ಮಧುಪರ್ಕವನ್ನ ನಾನು ಯಾರಿಗೆ ನೀಡಲಿ? ನೀನು ಬರದೆ ನನಗೆ ಏನು ಸೇರ್ತಾ ಇಲ್ಲ ಎಂದು ಹಾಡುತ್ತಾ ರಾಮಧನ್ಯದಲ್ಲಿ ತೊಡಗಿದ್ದಾಳೆ. ಇದನ್ನ ಕಂಡ ಶ್ರೀರಾಮನು, ನನಗೋಸ್ಕರ ಇಷ್ಟೊಂದು ಹಂಬಲಿಸುವ ಈ ಜಟಿಲ ಶಬರಿಗೆ ನನ್ನಿಂದ ಸ್ವಲ್ಪವೂ ಉಪಕಾರವಿಲ್ಲ, ಆದರೂ ಪ್ರೀತಿಯಿಂದ ನನ್ನನ್ನು ನೆನೆಯುತ್ತಿದ್ದಾಳೆ ಅನ್ನೋ ಒಂದು ಸಂದರ್ಭದಲ್ಲಿ ಈ ಮಾತು ಬರ್ತದೆ. ಸೊ ಏನು ಸ್ವಾರಸ್ಯ ಅಂದ್ರೆ, ಪೂಜ್ಯೆಯಾದ ಶಬರಿಯು ತನ್ನನ್ನು ಪ್ರೀತಿಯಿಂದ ನೆನೆಯುತ್ತಾ ಹಂಬಲಿಸುತ್ತಾ ಇರುವ ದೃಶ್ಯವನ್ನು ನೋಡಿ ಈ ಪೂಜ್ಯಳ ಅನುರಾಗದಿಂದ ನಾನು ನಾಚುತ್ತಿರುವೆ ಅಂತ ಹೇಳೋದು. ನೆಕ್ಸ್ಟ್ 3ನೇ ಪ್ರಶ್ನೆ, ತಾಯಿ ದಾರಿಗೆ ಬೀಡಿಲ್ಲ ದೊರೆಯುವುದೇ. ಸೊ ಇದು ಸಹ ಶಬರಿ ಪಾಠದಿಂದ ನಿಮಗೆ ಆಲ್ರೆಡಿ ಗೊತ್ತಾಗಿದೆ ಯಾವ ರೀತಿ ಬರೆಯೋದು ಅಂತ. ನೆಕ್ಸ್ಟ್, ಸಂದರ್ಭ ಮತ್ತೆ ಸ್ವಾರಸ್ಯ. ಸೊ ಇದಿಷ್ಟನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟ್ 4ನೇದು, ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ. ಸೊ ದಿಸ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಆಲ್ರೆಡಿ ಆಯ್ಕೆ ಗೊತ್ತಿರೋದ್ರಿಂದ ಸೊ ಇದನ್ನ ಶಬರಿ ರಾಮನಿಗೆ ಹೇಳ್ತಾಳೆ. ಈ ಶಬರಿಯ ಆತಿಥ್ಯವನ್ನ ಸ್ವೀಕರಿಸಿದ ರಾಮ, ನಮ್ಮ ಅಯೋಧ್ಯೆಯ ಅರಮನೆಯಲ್ಲೂ ಇದಕ್ಕಿಂತ ಹಿತವಾದಂತಹದ್ದು ಹಣ್ಣುಗಳು ಇಲ್ಲ. ಇಂದು ನಾವು ಇದನ್ನ ಮರೆತು ಅರಮನೆ ಎಂದೇ ತಿಳ್ಕೊಂಡಿದ್ದೀವಿ. ಇಷ್ಟೊಂದು ಪ್ರೀತಿ ತೋರುವಂತಹ ನಿನ್ನನ್ನ ತಾಯಿ ಎಂದೇ ನಾವು ತಿಳ್ಕೊಂಡಿದ್ದೀವಿ ಎಂದು ಶಬರಿಗೆ ಹೇಳಿದಾಗ, ನಿನ್ನ ರೂಪಿನಂತೆ ಮಾತು ಕೂಡ ಎನಿತುದಾರವಾಗಿದೆ, ನಾನು ಇಂದು ಧನ್ಯಳಾಗಿದ್ದೇನೆ ಎಂದು ರಾಮನಿಗೆ ಹೇಳಿದ ಸಂದರ್ಭದಲ್ಲಿ ಈ ವಾಕ್ಯ ಬರ್ತದೆ. ಸೊ ಸ್ವಾರಸ್ಯ ಇದನ್ನೇ ಬರೀಬೇಕು. ನೆಕ್ಸ್ಟ್ 5ನೇದು, ಬೆಳಕಿಗೊಲಿದವರ್ ಊರಿನ ಬತ್ತಿಯ ಕರುಕ ಕಾಣರು. 6ನೇದು, ಮರಣವಲ್ಲ ಮುಕ್ತಿ ಪ್ರಭು ಇದುವೇ ನನ್ನ ಪೂಣ್ಕೆ. ಸೊ
ಇವೆರಡನ್ನು ಮಕ್ಕಳ ನಾನಿಲ್ಲಿ ಡಿಸ್ಪ್ಲೇ ಮಾಡಿದ್ದೀನಿ. ಆಯ್ಕೆ ಆಲ್ರೆಡಿ ಗೊತ್ತಿದೆ. ಸೊ ಸಂದರ್ಭ, ಯಾವ ಸಂದರ್ಭದಲ್ಲಿ ಈ ಮಾತು ಬರುತ್ತೆ, ಮತ್ತು ಸ್ವಾರಸ್ಯ ಎರಡನ್ನೂ ಸಹ ನೀವು ಅಭ್ಯಾಸ ಮಾಡ್ಕೊಳ್ಳಿ. ತದನಂತರ 8-10 ವಾಕ್ಯಗಳಿಗೆ, ಏಕೆಂದರೆ ನಿಮಗೆ ಇಲ್ಲಿ ಗೊತ್ತಿದೆ ಮಕ್ಕಳ, ಇಲ್ಲಿ ಇಂಟರ್ನಲ್ ಚಾಯ್ಸ್ ಇರುತ್ತೆ. ಅಂದರೆ ಒಂದೇ ಪಾಠದ 2 ಪ್ರಶ್ನೆಗಳಿರುತ್ತೆ, ಎರಡರಲ್ಲಿ ನಿಮ್ಗೆ ಯಾವುದು ಬರುತ್ತೆ ಅದನ್ನ 7-8 ವಾಕ್ಯಕ್ಕೆ ಕೇಳ್ತಾರೆ. ಹಾಗಾಗಿ ಈ ಪಾಠವನ್ನು ಕೇಳುವಂತಹ ಸಾಧ್ಯತೆಗಳಿರ್ತದೆ. ಇದೇ ಪಾಠವನ್ನ 8 ವಾಕ್ಯಕ್ಕೆ ಕೇಳ್ತಾರೆ ಅಥವಾ 2 ವಾಕ್ಯಕ್ಕೆ ಕೇಳ್ತಾರೆ ಅಂತಲ್ಲ. ಸೊ ಇದಿಷ್ಟನ್ನ ನೀವು ಕವರ್ ಮಾಡ್ಕೊಳ್ಳಿ, ನೀವು 100 ಮಾರ್ಕ್ಸಿಗೆ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಮೊದಲನೇ ಪ್ರಶ್ನೆ, ಶಬರೆಯ ಚಿಂತೆ ಹಿಂಗಿ ಹೋದ ಸಂದರ್ಭ, ಸ್ವಾರಸ್ಯವನ್ನ ವಿವರಿಸಿ. ಸೊ ನಿಮ್ಗಿಲ್ಲಿ ನಾನು ಆನ್ಸರನ್ನ ಡಿಸ್ಪ್ಲೇ ಮಾಡಿದ್ದೀನಿ ಅಲ್ಲ ಮಕ್ಕಳ. ಸೊ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ನೀವು ಬರೀಬೇಕಾದ್ರೆ ನಿಮ್ಮ ಭಾಷಾ ಶೈಲಿ ವೆರಿ ಇಂಪಾರ್ಟೆಂಟ್, ನಿಮ್ಮ ವ್ಯಾಕರಣ, ಮತ್ತೆ ನೀವು ಯಾವ ರೀತಿ ಎವ್ಯಾಲ್ಯೂಯೇಟರ್ಗೆ ಕನ್ವೆ ಮಾಡ್ತೀರಾ, ಸೊ ಅದು ಇಂಪಾರ್ಟೆಂಟ್. ಸೊ ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಳಿ. ಈಗ ನಾವು ನಿಮಗೆ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀವಲ್ಲ, ಸೊ ಈ ರೀತಿ ನೀವು ಅಭ್ಯಾಸ ಮಾಡೋದನ್ನ ಕಲ್ತ್ರೆ ಆಬ್ವಿಯಸ್ಲಿ ನಿಮ್ಮ ಎಕ್ಸಾಮಲ್ಲಿ 125 ಔಟ್ ಆಫ್ 125ನ ತಗೊಳ್ಳೋದು ಏನು ಕಷ್ಟ ಆಗೋದಿಲ್ಲ. ಅದೇ ರೀತಿ ಎರಡನೇ ಪ್ರಶ್ನೆ, ಶಬರಿಯು ಸಡಗರ, ಸಂತೋಷ, ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ. ಸೊ ಅವಳು ಯಾವ ರೀತಿ ಅವಳ ಖುಷಿಯನ್ನ, ಸಂತೋಷವನ್ನ ವ್ಯಕ್ತಪಡಿಸ್ತಿದ್ದಾಳೆ, ಅದನ್ನ ಹಾಡಿನಲ್ಲಿ ಯಾವ ರೀತಿ ವರ್ಣಿಸಿದ್ದಾರೆ, ಸೊ ಅದನ್ನ ನೀವು ಬರೀಬೇಕು ಮಕ್ಕಳ. ಸೊ ನಾನು ಇದನ್ನ PDF ಹಾಕಿರೋದ್ರಿಂದ ಸೊ ನೀವು ಇದನ್ನ ಅಭ್ಯಾಸ ಮಾಡ್ಕೊಳ್ಳಿ. ನೆಕ್ಸ್ಟು, ನಂಬಿ ಕೆಟ್ಟವರಿಲ್ಲ ಎಂಬ ಮಾತು ಶಬರಿಯ ಪಾಲಿಗೆ ಹೇಗೆ ನಿಜವಾಗಿದೆ. ಅವಳು ಯಾವಾಗಲೂ ಸಹ ಶಬರಿ ತನ್ನ ಮತಂಗಾಶ್ರಮದಲ್ಲಿ ಶ್ರೀರಾಮನ ಗುಣ ಸ್ವಭಾವಗಳನ್ನ ಅವಳು ನೆನೆಸ್ಕೊಂತಾ ಇರ್ತಾಳೆ. ಸೊ ಅವಳನ್ನ ನೋಡೋದೇ ಒಂದು ಹಂಬಲ ಇವಳಿಗಾಗಿರ್ತದೆ. ಸೊ ಹಾಗಾಗಿ ಇದನ್ನೆಲ್ಲವನ್ನ ತಿಳಿದುಕೊಂಡು ಶ್ರೀರಾಮ ಅಲ್ಲಿಗೆ ಬರ್ತಾನೆ, ಅವನ ದರ್ಶನವನ್ನ ಪಡೆದ್ರೆ ನಮಗೆ ಮುಕ್ತಿ ಸಿಗುತ್ತದೆ ಅಂತ ಹೇಳಿದ್ರು. ಅದರಂತೆ ಶಬರಿ ಮತಂಗ ಋಷಿಗಳ ಮಾತನ್ನ ನಂಬಿ ಶ್ರೀರಾಮನ ದರ್ಶನಕ್ಕಾಗಿ ಅವಳು ಕಾಯ್ತಾ ಇರ್ತಾಳೆ. ಸೊ ಇದನ್ನ ಇಲ್ಲಿ ನೀವು ನೀಟಾಗಿ ವರ್ಣಿಸಿದ್ರೆ ಈಸಿಯಾಗಿ ನಿಮಗೆ 4 ಅಂಕವನ್ನ ನಿಮಗೆ 8-10 ವಾಕ್ಯದಿಂದ ಗಳಿಸ್ಬೋದು. ಇದಿಷ್ಟು ನಾನೀಗೇನು ಹೇಳಿದ್ದೀನಲ್ಲ, ಇದಿಷ್ಟು ನಿಮಗೆ ಶಬರಿ ಪಾಠದಿಂದ ಕವರ್ ಆಗುತ್ತೆ. ಇಷ್ಟು ಪ್ರಶ್ನೆಗಳನ್ನು ನೀವು ಓದ್ಕೊಳ್ಳಿ. ಇದರೊಳಗಡೆನೆ ನಿಮಗೆ ಪ್ರಶ್ನೆಗಳು ನಿಮ್ಮ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯಲ್ಲಿ ಮತ್ತು ನಿಮ್ಮ ಫೈನಲ್ ಎಕ್ಸಾಮಲ್ಲಿ ಕವರ್ ಆಗ್ತವೆ. ಸೊ ಇದೇ ರೀತಿ ನಾನು ಪ್ರತಿಯೊಂದು ಪಾಠಗಳಿಗೂ ಬರುವಂತಹ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ. ಸೊ ಇದು ಯೂಸ್ಫುಲ್ ಆಗುತ್ತೆ. ಯೂಸ್ಫುಲ್ ಆಗೋದಾದರೆ ಕಮೆಂಟ್ ಮಾಡಿ ತಿಳಿಸಿ, ಇಲ್ಲ ಅಂದರೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.